ಹಾಯ್, ಸಣ್ಣ ಬ್ಲಾಗ್, ಶಾರ್ಟ್ ಬ್ಲಾಗ್ ಅಂಥದ್ದೇನಿಲ್ಲ. ಆ್ಯಕ್ಚುಲಿ ಪೆಟ್ರೋಲ್ ಹಾಕ್ಲಿಕ್ಕಿತ್ತು. ಸೊ ಇದು 1.4 ಎಕ್ಸೆಪ್ಟ್, ಇದು ಚೆನ್ನಾಗಿ ಉಂಟು. ಸೊ ಅದೇ ಶಾರ್ಟ್ ಬ್ಲಾಗ್, ಪೆಟ್ರೋಲ್ ಹಾಕ್ಲಿಕ್ಕಿತ್ತು. ನಾನು ಡ್ಯಾಶ್ ಕ್ಯಾಮ್ ಫುಟೇಜ್ ಇನ್ಕ್ಲೂಡ್ ಮಾಡ್ತೇನೆ. ಬಟ್ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಬೇಕಂತ ಇದ್ದೆ ಅಬೌಟ್ ಇನ್ಸ್ಟಾಗ್ರಾಮ್, ಅಬೌಟ್ ಹೌ ಇನ್ಸ್ಟಾಗ್ರಾಮ್ ಮೇಕ್ಸ್ ಮೀ ಸಿಕ್, ಡಿಸ್ಟರ್ಬೆನ್ಸ್ ಆ್ಯಕ್ಚುಲಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಫುಲ್ ನೆಗೆಟಿವಿಟಿ, ಒಂಥರ ಮೈಂಡ್ ಡಿಸ್ಟರ್ಬ್ ಆಗಿ ಹೋಗ್ತದೆ. ಸೊ ಅದಕ್ಕೆ ಅದರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೇನೆ. ಇವತ್ತಾಗಲಿಲ್ಲ ಬಟ್ ಮಾಡ್ತೇನೆ ಅದ್ರ ಬಗ್ಗೆ ಕೂಡ. ಆ್ಯಂಡ್ ಒಂದು ಫುಲ್ ವಿಡಿಯೋ. ಇದು ಫೇಸ್ಬುಕ್ಕಲ್ಲಿ ಸಮಸ್ಯೆ ಇಲ್ಲ, ಟ್ವಿಟರಲ್ಲೂ ಇಲ್ಲ, ಬೇರೆ ಜಾಶ್ ಮೋಜ್ ಅದರಲ್ಲಿ ಯಾವುದ್ರಲ್ಲಿ ಕೂಡ ಇಲ್ಲ, ಯೂಟ್ಯೂಬಲ್ಲಿ ಕೂಡ ಇಲ್ಲ. ಬಟ್ ಈ ಸ್ಟ್ಯಾಂಡೇ ಸರಿ ಇಲ್ಲ ಮಾರೆ, ಸ್ಟ್ಯಾಂಡ್ ಸರಿ ಉಂಟು, ಲೂಸ್ ಆಗಿದೆ. ಬಟ್ ಅದೇ ಬೇರೆ ಆ್ಯಪ್ಗಳಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಓಪನ್ ಮಾಡಿದ್ರೆ ಸಾಕು, ಸ್ಕ್ರಾಲ್ ಮಾಡ್ತಿದ್ದಾಗೆ ಮೈಂಡ್ ಫುಲ್ಲು ಡಿಸ್ಟರ್ಬ್ ಆಗ್ತದೆ, ಮತ್ತು ಫುಲ್ ಡೇ ವೇಸ್ಟ್ ಆ್ಯಕ್ಚುಲಿ. ಸೊ ಅದಕ್ಕೆ ಇದ್ರ ಬಗ್ಗೆ ಒಂದು ಫುಲ್ ವೀಡಿಯೋ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಬಗ್ಗೆ ಮಾತ್ರ ಇದು, ಬೇರೆ ಆ್ಯಪ್ಸ್ ಏನು ತುಂಬ ಸಾಚಗಳಂತಲ್ಲ, ಇವನ್ ಫೇಸ್ಬುಕ್ ಕೂಡ ಆಗಿ. ಬಟ್ ಮೊದಲು ಈ ಥರ ಇರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಮೊದಲು ಬರೀ ಫೋಟೋ ಶೇರಿಂಗ್ ವೆಬ್ಸೈಟ್ ಆಗಿತ್ತದು. ಫಸ್ಟಿಗೆ ನಾನು ಜಾಯ್ನ್ ಆಗಿದೆ 2013 ಇಂಜಿನಿಯರಿಂಗಲ್ಲಿ ಇರಬೇಕಾದ್ರೆ ಫಸ್ಟ್ ಇಯರ್. ಆನಂತರ ಇವಾಗ ರೀಲ್ ಬಂದಮೇಲಂತೂ ಫುಲ್ಲು ಅದಕ್ಕೆ ಇದ್ರ ಬಗ್ಗೆ ಒಂದು ಫುಲ್ ವೀಡಿಯೋ ಮಾಡ್ತೇನೆ. ಸೊ ಈವನ್ನು ಕೆಲವೊಂದು ಡ್ಯಾಶ್ ಕ್ಯಾಮ್ ಫುಟೇಜ್ ಇನ್ಕ್ಲೂಡ್ ಮಾಡ್ತೇನೆ, ಚೆನ್ನಾಗಿದೆ. ಬತ್ತರ್ ಮಾಡಿ ಬೇರೆ 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 ಹೇರ್ ಸ್ಟೈಲ್ ಬೇಕು ಮಾರೆ ಕರಮ್ಮ. ಏನೋ ನಾನು ಯಾವ ಹೇರ್ ಸ್ಟೈಲ್ ಇದಂತ ಮಾಡಲಿಲ್ಲ, ಸಣ್ಣ ಮಕ್ಕಳು ಕೂಡ ಹೇರ್ ಸ್ಟೈಲ್ ಮಾಡ್ಕೊಳ್ತಾರೆ. ಅದೇ ಒಂದು ಹೊಸ ಹೇರ್ ಸ್ಟೈಲ್ ಪ್ಲಸ್ ಒಂದು ಹೊಸ ಬೈಕ್. ಮೋಸ್ಟ್ಲಿ ಕರಿಸ್ಮಾ ತಗೊಳ್ತೇನೆ, ಫ್ಲಿಪ್ಕಾರ್ಟ್ ಅಲ್ಲಿ ಸಿಗ್ತದೆ, ಆರ್ಡರ್ ಮಾಡ್ಬೋದು. ಅದೇ ಪ್ಲಾನ್ ಇದೆ, ನೋಡ್ಬೇಕು. ಕರಿಸ್ಮಾ XMR ನಂಗೆ ಅದ್ರ ಲುಕ್ಸ್ ಇಷ್ಟ ಆಯ್ತು, ಅದನ್ನೇ ಪರ್ಚೇಸ್ ಮಾಡ್ತೇನೆ. 1,000 ಪೆಟ್ರೋಲ್. ಆ್ಯಕ್ಚುಲಿ ನಾನು ಉಚ್ಚಿಲ ತನಕ ಹೋಗಿ ಬರ್ತೇನೆ, ನೋಡುವ. ಸುಮ್ಮನೆ ಲಾಂಗ್ ರೈಡ್, ಲಾಂಗ್ ಅಲ್ಲ ಶಾರ್ಟ್ ಡ್ರೈವ್ ಸಾರಿ.
ಏನಿಲ್ಲ ಆ್ಯಕ್ಚುಲಿ, ಒಂದು ಐ ರಿಯಲಿ ನೀಡ್ ನ್ಯೂ ಹೇರ್ ಸ್ಟೈಲ್. ಅದೇ ಒಂದ್ಸಲ ನಾನು ಉಡುಪಿಗೆ ಹೋಗಿದ್ದು, ಉಡುಪಿ ಅಲ್ಲ ಮಣಿಪಾಲಕ್ಕೆ. ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇತ್ತು, ಹೆಸರು ಬೇಡ, ಬೋಳಿ ಮಕ್ಕಳು ಬ್ಯಾವರ್ಸಿಗಳು ಭಾರಿ ಎಲ್ಲ ಹಾಕಿದ್ರು. ನಮ್ಮ ಹೇರ್ ಸ್ಟೈಲಿಸ್ಟ್ ಬಂದು ನಿಮ್ಮನ್ನ ಎಲ್ಲ ಸಲೂನ್ಗೆ ಬಂದು ಕನ್ಸಲ್ಟ್ ಮಾಡ್ತಾರೆ, ಮತ್ತೆ ಸೆಲೆಕ್ಟ್ ಮಾಡ್ತಾರೆ ಅಂತ, ನಿಮ್ಮ ಫೇಸಿಗೆ ಸೂಟ್ ಆಗುವ ಹಾಗೆ. ಸೊ ಅಲ್ಲಿ ಹೋಗಿದ್ದೆ ನಾನು ಆ್ಯಕ್ಚುಲಿ ಅವ ಒಬ್ಬ ನಾರ್ತ್ ಇಂಡಿಯನ್ ಆಗಿದ್ದ, ಬಟ್ ಈ ವಾಸ್ ಅ ಗುಡ್ ಗೈ. ಓಕೆ, ಒಳ್ಳೆ ಹೇರ್ ಕಟ್ಟಿಂಗ್ ಮಾಡಿದೆ, ಏನಿಲ್ಲ, ತುಂಬ ಒಳ್ಳೆ ವೆಲ್ ಸ್ಪೋಕನ್, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ದೆ, ಎಲ್ಲ ಓಕೆ. ಅವ ಪರ್ಫೆಕ್ಟ್ ಇದೆ, ಅವನೇನು ತಪ್ಪಿಲ್ಲ, ಅವನೊಂದು ಕೆಲಸ ಮಾಡೋ. ಬಟ್ ಅಲ್ಲಿನ ಯಾರು ಓನರ್ಸ್, ಯಾರು ಪೇಜ್ ಹ್ಯಾಂಡಲ್ ಮಾಡ್ತಾರೆ ಬ್ಯಾವರ್ಸಿಗಳು, ಅವ್ರು ಏನು ಮಾಡ್ತಾರೆ ಅಂತ ಹೇಳ್ತೇನೆ, ಅವ್ರು ಬರೀ ಹುಡುಗಿಯರನ್ನು ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಹುಡುಗಿಯರು ಜಾಸ್ತಿ ಸ್ಪೆಂಡ್ ಮಾಡ್ತಾರೆ, ಎಸ್ಪೆಷಲಿ ಇದ್ರಲ್ಲೆಲ್ಲ ಹೇರ್ ಸ್ಟೈಲ್, ಈ ಬ್ಯೂಟಿಫಿಕೇಶನ್ ಏನೋ ಒಂದದಿಲ್ಲ, ಸ್ಟ್ರೈಟ್ನಿಂಗ್, ಆ ಕಲರಿಂಗ್ ಏನೋ ಅದೆಲ್ಲ ಈ ಥರ ಕರ್ಲಿ ಥರ ಮಾಡಿದಾಗ ಏನೋ ಥರ ಗೊತ್ತಿಲ್ಲ ನನಗೆ. ಸೊ ಇವರು ನಿಜವಾಗಿ ಹುಡುಗಿಯರನ್ನು ಟಾರ್ಗೆಟ್ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಹುಡುಗರು ಬರೆದ್ರೆ ಒಳ್ಳೇದಲ್ಲ ಇವರಿಗೆ. ಮಾಡೋದೇ ಸಿಂಪಲ್. ನಾ ಬೇರೆ ಅಲ್ಲಿ ಕೂಡ ನೋಡಿದೆ, ನೀವು ಬೇರೆ ಈ ನಾರ್ಮಲ್ ಬಾರ್ಬರ್ಸ್ ಏನಿರ್ತಾರ ಅಲ್ಲಿ ಏನು 150-100 ರೂಪಾಯಿಗೆ ಏನು ಆಗ್ತದೆ ಹೇರ್ ಕಟ್ಟಿಂಗ್, 100-120 ರೂಪಾಯಿಗೆ. ನಾನು 500 ರೂಪಾಯಿ ಪೆಟ್ರೋಲ್ ಹಾಕಿ ಪುನಃ 500 ರೂಪಾಯಿ ಹೇರ್ ಕಟ್ಟಿಂಗ್. ಜಸ್ಟ್ ಇಮ್ಯಾಜಿನ್, ಅಷ್ಟು ದೂರ ಟ್ರಾವೆಲ್ ಮಾಡಿ ಬ್ಯಾವರ್ಸಿಗಳು, ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಂತ. ಸೊ ಅದೇ ನಾನೇನು ಜಾಸ್ತಿ ಇದು ಮಾಡೋದಿಲ್ಲ, ನಾನು ಸಣ್ಣನಿಲ್ಲಾಗಿ ಐ ಡೋಂಟ್ ನೋ ಹೈ, ಬಟ್ ಏನು ನಾರ್ಮಲ್ ಟೇಪರಿಂಗ್ ಮತ್ತೆ ಸೈಡ್ ಪಾರ್ಟ್ ಕೂಡ ಮಾಡ್ತಿದ್ದೆ, ಬಟ್ ಇವಾಗ ಮಾಡೋದಿಲ್ಲ. ಇವಾಗ ಜಸ್ಟ್ ನಾರ್ಮಲ್. ನಾನು ಯಾವುದೇ ಹೇರ್ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡೋದಿಲ್ಲ. ಇನ್ನು ಮಾಡ್ಬೇಕು ಆ್ಯಕ್ಚುಲಿ, ಮೊದಲು ಮಾಡ್ತಾ ಇರಲಿಲ್ಲ, ಬಟ್ ಇನ್ನು ಮಾಡ್ಬೇಕು ಆ್ಯಕ್ಚುಲಿ. ಸೈಪನ ಬುಚ್ಚೆ ಇದನ್ನು ಇವತ್ತು ಎಡಿಟ್ ಮಾಡ್ಬೇಕು ಆ್ಯಕ್ಚುಲಿ. ಆ ಗಿಡ ಕಟ್ ಮಾಡಿಕೊಂಡು ಹೋಗ್ತೇನೆ ನಾನು. ಇನ್ನೊಂದು ನರ್ಸರಿಯಲ್ಲಿ ಬೋಡೆ ಮಕ್ಕಳು ಒಂದೊಂದು ಇಷ್ಟು ಸಣ್ಣ ತುಂಡಿಗೆ 500-1000 ರೂಪಾಯಿ ತಗೊಳ್ತಾರೆ. ಆ ಆಂಟಿ ಧರ್ಮಕ್ಕೆ ಸಿಗ್ತದೆ ಮತ್ತೆ ಹಾಗೆ. ಪ್ಲಾಂಟ್ ಲವರ್ಸ್. ಅದೇ ನನ್ನ ಗಾರ್ಡನ್ ಕೂಡ ಬಿಲ್ಡ್ ಮಾಡ್ಬೇಕು, ರೈನಿ ಸೀಸನ್ ಬಂತಲ್ವಾ. ಸೊ ಈ ಗಾರ್ಡನ್ ಮಾಡೋದ್ರಲ್ಲಿ ಸಮಸ್ಯೆ ಏನಂದ್ರೆ ವೀಡ್ಸ್, ಕಳೆ ಗಿಡಗಳು, ಅದು ಹೇಗೋ ಬಂದ್ಬಿಡುತ್ತೆ. ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇದೆ, ನಮ್ಮ ಹತ್ರದಲ್ಲ ಎಲ್ಲ ಕಡೆ ಇರುತ್ತೆ, ಬಟ್ ಸ್ಟಿಲ್ ಕೂಡ ಒಂದೇನೋ ಸೊಲ್ಯೂಷನ್ ಮಾಡಬೇಕು, ಮಲ್ಚಿಂಗ್ ಮಾಡಬೇಕು. ನೋಡ ಈ ಸಲ ಡೆಫಿನೆಟ್ಲಿ. ಆಲ್ ಅ ಮ್ಯಾನ್ ನೀಡ್ಸ್ ಇಸ್ ಅ ಗಾರ್ಡನ್, ಅ ಲೈಬ್ರರಿ ಆ್ಯಂಡ್ ಅ ಹೌಸ್. ಸೇಮ್ ಅಲ್ಲ, ಸಿಮಿಲರ್. ಸೊ ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ